ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಬಾಗಿಲುಗಳನ್ನು ಕಾಯುವುದರಿಂದ ನಮಗೇನು ಆಶೀರ್ವಾದ ಅಂದರೆ, ನಮ್ಮ ಆತ್ಮಿಕ ಜೀವಿತವನ್ನು ಕಾಯಬೇಕು. ದೇವರ ಸನ್ನಿಧಾನದಲ್ಲಿ ಸಮಯ ಕಳೆಯುವುದರಿಂದ ನಮಗೇನೆಲ್ಲ ಆಶೀರ್ವಾದ. ಈ ವಾಕ್ಯಗಳನ್ನು ಕೇಳಿಸ್ಕೊಳ್ತೀರಾ, ಖಂಡಿತವಾಗಿ ನೀವು ಆಶೀರ್ವಾದ ಹೊಂದ್ತೀರಾ. ಬಾಗಿಲುಗಳನ್ನು ಕಾಯುವವರಿಗೆ ಆಶೀರ್ವಾದ, 10 ಆಶೀರ್ವಾದ ಇದೆ. ಅದ್ರ ಬಗ್ಗೆ ನಾನು ಮಾತನಾಡ್ತೇನೆ, ಸರಿನಾ? ಸೊ ಬ್ಲೆಸ್ಸಿಂಗ್ಸ್ ಆಫ್ ಡೋರ್ ಕೀಪರ್ಸ್, ಬಾಗಿಲುಗಳನ್ನು ಕಾಯುವವರಿಗೆ ಆಶೀರ್ವಾದ. ಇದರಲ್ಲಿ ಹಲವಾರು ಅರ್ಥಗಳಿದ್ರೂ ಸಹ 2 ಅರ್ಥ ಕೊಡ್ತೀನಿ. ಒಂದನೇದಾಗಿ, ನಮ್ಮ ಆತ್ಮಿಕ ಜೀವಿತವನ್ನು ಯಾವಾಗಲೂ ಕಾಯ್ದು ಕಾಪಾಡಿಕೊಳ್ಬೇಕು. ಬೈಬಲ್ ಓದಬೇಕು, ಪ್ರಾರ್ಥನೆ ಮಾಡಬೇಕು. ನಮ್ಮ ಜೀವಮಾನದಲ್ಲಿ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಏನಾದರೂ ಪಾಪಗಳಿದ್ದರೆ ಅದ್ರ ಬಗ್ಗೆ ಪಶ್ಚಾತ್ತಾಪಪಟ್ಟು ಬಿಟ್ಟು ಬಿಡೋಕ್ಕೆ ದೇವರ ಕೃಪೆಯನ್ನು ಬೇಡ್ತಾ ಇರಬೇಕು. ನೀವೇನೇ ಮಾಡ್ತಾರೆ, ನೀವು ಕೆಲಸ ಮಾಡ್ತೀರಾ, ನೀವು ಸೇವೆ ಮಾಡ್ತೀರಾ, ನೀವು ಬಿಸ್ನೆಸ್ ಮಾಡ್ತೀರಾ, ನೀವು ಏನು ಮಾಡ್ತಾ ಇದ್ದೀರಾ, ನಿಮ್ಮ ಆತ್ಮನ ಜಾಗರೂಕತೆಯಿಂದ ಕಾಪಾಡಿಕೊಳ್ಬೇಕು. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದೇ ಬಾಗಿಲು ಕಾಯೋದ್ರ ಒಂದು ಅರ್ಥ. 2ನೇ ಅರ್ಥ ಬಾಗಿಲು ಕಾಯೋದು ಅಂತಂದರೆ, ನಾವು ಆಲಯದ ಅಂಗಳದಲ್ಲಿ ಸಮಯವನ್ನು ಕಳೆಯೋದು. ಸೊ ಇವತ್ತು ನಾನು ಈ 2 ವಿಷಯನೂ ಆಗಾಗ್ಗೆ ಪದೇ ಪದೇ ಹೇಳ್ತಾ ಇರ್ತೇನೆ, ಸರಿನಾ? ಆಲಯಕ್ಕೆ ಎಷ್ಟು ನಾವು ಇಂಪಾರ್ಟೆನ್ಸ್ ಕೊಡ್ತೀವಿ. ಬರೀ ಭಾನುವಾರ ಬರೋದು ಒಂದು ಕಾರ್ಯ, ವೆರಿ ಗುಡ್. ಆದರೆ ಅಲ್ಲಿಂದ ಇನ್ನೊಂದು ಹಂತಕ್ಕೆ ನೀನು ಜಂಪ್ ಆಗಬೇಕು. ಆಲಯದಲ್ಲಿ ನಡೆಯುವಂಥ ಪ್ರಾರ್ಥನೆಗಳಲ್ಲಿ, ಆರಾಧನೆಗಳಲ್ಲಿ, ವಾರಗಳಲ್ಲಿ ನಡೆಯುವಂಥ ಕಾರ್ಯಗಳಲ್ಲಿ ನೀವು ಯಾವ ರೀತಿ ಭಾಗವಹಿಸಿದ್ರೆ ನೀವು ಎಷ್ಟರ ಮಟ್ಟಿಗೆ ಆಶೀರ್ವಾದ ಹೊಂದ್ತೀರಾ ಅನ್ನೋದು ಸಹ ಈ ವಾಕ್ಯಗಳಲ್ಲಿ 2 ಅರ್ಥಗಳನ್ನ ನೀವು ಆಗಾಗ್ಗೆ ನೋಡ್ತಾ ಇರ್ತೀರ. ಹಾಗಾದರೆ ಬಾಗಿಲುಗಳನ್ನು ಕಾಯುವುದರಿಂದ, ನಮ್ಮ ಆತ್ಮಿಕವಾದ ಜೀವಿತವನ್ನು ಕಾಯುವುದರಿಂದ ಮಾತ್ರವಲ್ಲದೆ ದೇವರ ಆಲಯದಲ್ಲಿ ಬಂದು ಸಮಯ ಕಳೆಯೋದ್ರಿಂದ ನಮಗೇನೆಲ್ಲ ಆಶೀರ್ವಾದ ಇದೆ. ಕೀರ್ತನೆ 84:10 ನಾವು ನೋಡೋಣ. ಇಲ್ಲಿ ನೋಡಿ ಏನು ಬರೆದಿದೆ: ನಿನ್ನ ಆಲಯದ ಅಂಗಳಗಳಲ್ಲಿ ಕಳೆದ ಒಂದು ದಿನ ಬೇರೆ 1000 ದಿನಗಳಿಗಿಂತ ಉತ್ತಮವಾಗಿದೆ. ನಾವೆಲ್ಲರೂ ಹೊರಗಡೆ ಜಾಸ್ತಿ ಟೈಮ್ ಕಳಿತೀವಿ ಅಲ್ಲ, ನಮ್ಮ ಮನೆಗಳಲ್ಲಿ ಮತ್ತು ನಮ್ಮ ಕೆಲಸ ಕಾರ್ಯಗಳಲ್ಲಿ ಸಮಯ ಕಳಿತೀವಿ. ಬಟ್ ನೀವು ನೋಡಿದ್ದೀರಾ, ಫಾರ್ ಎಕ್ಸಾಂಪಲ್, ಕೆಲವು ಸಲ ನಾವು ಟಯರ್ಡ್ ಆಗಿ ಹೋಗ್ತೀವಿ. ಕೆಲವು ಸಲ ನಮ್ಮ ಈಗ ಹೆಚ್ಚು ಜ್ಞಾನದಿಂದ ಹೆಚ್ಚು ಆಯಾಸ ಆಗುತ್ತೆ. ಅದೇ ಥರ ಹೆಚ್ಚು ಕೆಲಸ ಮತ್ತು ಹೆಚ್ಚು ನಮ್ಮ ಬಿಸ್ನೆಸ್ಗಳು ಏನೇನು ನಾವು ಮಾಡಿದ್ರೂ ಸಹ ನಮಗೆ ಟಯರ್ಡ್ ಆಗುತ್ತೆ. ಕೆಲವು ಸಲ ಸೋ ಮಚ್ ಅಯ್ಯೋ ಅಂತ. ಈ ಉದಾಹರಣೆಗೆ ನೀವು ಮೊಬೈಲ್ ನೋಡ್ತಾನೆ ಇರ್ರಿ, ನಮಗೆ ಬೇಕಾಗದೇ ಇರೋದನ್ನ ನಾವು ನೋಡ್ತಾನೆ ಇದ್ರು ಲಾಸ್ಟಲ್ಲಿ ನಮಗೆ ಆಗೋದೇ ಏನೋ ಒಂಥರ ಖಾಲಿ ಇದ್ದಂಗೆ, ಏನೋ ಅಂತ ಅದಾಗುತ್ತೆ, ನ್ಯಾಚುರಲ್ ಅದು. ಆದರೆ ಅದನ್ನು ಪುನಃ ಆ ಶಕ್ತಿ, ಆ ಬಲ ದೇವರು ನನಗೆ ನಿನಗೆ ಆ ಸಾಮರ್ಥ್ಯ ಕೊಡಲಿಕ್ಕೆ ನೀನೇನು ಮಾಡಬೇಕಂದ್ರೆ, ಒಂದು ದಿನ ವಾರದಲ್ಲೋ ತಿಂಗಳಲ್ಲೋ 2 ವಾರಕ್ಕೊಂದ್ಸಲನೋ ಸಭೆಯಲ್ಲಿ ಏನೇನು ಪ್ರಾರ್ಥನೆ ನಡೀತದೆ ಅದರಲ್ಲಿ ಬಂದು ಕುಳಿತುಕೊಂಡು ವಾಕ್ಯ, ದೇವರನ್ನ ಆರಾಧಿಸೋದು, ದೇವರ ವಾಕ್ಯಗಳನ್ನ ಓದಿ ಪಶ್ಚಾತ್ತಾಪ ಪಟ್ಟು ಪ್ರಾರ್ಥನೆ ಮಾಡುವಾಗ ನಾವು ಅಷ್ಟು ದಿನ ನಾವೇನು ಮಾಡಿರ್ತೀವೋ ಆ ಒಂದೇ ದಿನದಲ್ಲಿ ಅದನ್ನೆಲ್ಲ ಪಡ್ಕೋಬೋದು ಅಲ್ವಾ? ಅನೇಕರು ನಾವು ಅನುಭವಿಸ್ತೀವಿ. ನಾನು ನೋಡಿ, ಪಾಸ್ಟ್ರು ನನಗೆ ಪ್ರಸಂಗಗಳು ರೆಡಿ ಮಾಡ್ತಾ ಇರೋದೇ ಒಂದು ಕೆಲಸ. ನನ್ನ ಕೆಲಸನೇ ಅದಮ್ಮ.
ಸೊ ಹೀಗಾಗಿ ನಾನು ಪ್ರಸಂಗಗಳು ರೆಡಿ ಮಾಡ್ತಾನೇ ಇರಬೇಕು ನಾನು. ಎರಡನೇ ಕೆಲಸ, ನಾನು ಸಂಸ್ಥೆಗೆ ನಾನು ಒಂದು ನಾಯಕನಾಗಿದ್ದೀನಿ, ಡೈರೆಕ್ಟರ್ ಆಗಿದ್ದೀನಿ. ಹೀಗಾಗಿ ಸಂಸ್ಥೆ ವಿಷಯಗಳು ಹಲವಾರು ಎಲ್ಲ ತಲೆಯಲ್ಲೇ ಓಡ್ತಾರ ಕೆಲಸ. ಇದು ವಾಕ್ಯ ಬಂದ್ಬಿಟ್ಟು ಹೃದಯದಿಂದ ಮಾಡೋಂಥ ಕೆಲಸ. ಬಟ್ ಆದರೆ ಸಂಸ್ಥೆ ಕೆಲಸ ಎಲ್ಲ ನಾನು ತಲೆಯಿಂದ ಮಾಡಬೇಕು ಮತ್ತು ಅನೇಕರ ಹತ್ರ ಮಾತನಾಡಬೇಕು. ಸೊ ಈ ಹಲವಾರು ಜವಾಬ್ದಾರಿಕೆ, ಮನೆಗೆ ನಾನು ತಂದೆ, ಕುಟುಂಬನೂ ಸಹ ನಾನು ನೋಡ್ಕೊಳ್ಬೇಕಾಗಿದೆ. ಇದ್ರ ಮಧ್ಯದಲ್ಲಿ ಕೆಲವು ಸಲ ನನಗೂ ಸಹ ದೈಹಿಕವಾಗಿ ಟಯರ್ಡ್ ಆಗುತ್ತೆ, ಕೆಲವು ಸಲ ಚಿಂತೆ. ಇಟ್ಸ್ ನ್ಯಾಚುರಲ್, ಸ್ವಾಭಾವಿಕಮ್ಮ, ಎಲ್ರಿಗೂ ಸ್ವಾಭಾವಿಕ, ಅದು ತಪ್ಪಲ್ಲ. ಆದರೆ ನಾನಂಥ ಟೈಮಲ್ಲಿ ಏನು ಮಾಡ್ತೀನಿ, ನನಗೆ ತಿರ್ಗಾ ಪುನಃ ಏನು ಬೇಕು, ಪೆಟ್ರೋಲ್ ಬೇಕು, ಅಥವಾ ನನಗೆ ಪುನಃ ಶಕ್ತಿ ಬೇಕು. ಆ ಶಕ್ತಿ ನನಗೆ ದೇಹದಿಂದ ಸಿಗಲ್ಲ, ಆತ್ಮನಿಂದಲೇ ಸಿಗೋದು. ಆವಾಗ ಆತನ ಆಲಯದ ಅಂಗಳದಲ್ಲಿ ಅಟ್ಲೀಸ್ಟ್ 1 ಅವರ್ 2 ಅವರ್ ಬಂದು ಬೈಬಲ್ ಓದಿ ಪ್ರಾರ್ಥನೆ ಮಾಡಿ ನಾನು ಸಮಯ ಕಳೆದಾಗ ಏನಾಗುತ್ತೆ ನೋಡಿ. ಅವನು ಹೇಳ್ತಾ ಇದ್ದಾನೆ, ನನ್ನ ದೇವರ ಆಲಯದ ಬಾಗಿಲನ್ನು ಕಾದುಕೊಂಡಿರುವುದೇ ಲೇಸು. ವೆರಿ ಇಂಪಾರ್ಟೆಂಟ್. ಈವನ್ ಸ್ಟೂಡೆಂಟ್ಸ್, ನೀವು ಓದ್ತಾ ಇದ್ದೀರಾ, ಯು ಫೀಲ್ ಸೋ ಮಚ್ ಲೈಕ್, ಓ ತುಂಬಾ ಬುಕ್ಸ್ ಅಪ್ಪ, ತುಂಬಾ ಟಯರ್ಡ್ ಅಪ್ಪ. ಓಕೆ, ನೋ ಪ್ರಾಬ್ಲಮ್. ಅದಾಗುತ್ತೆ. ನಾವೆಲ್ಲ ಸ್ಕೂಲ್ ಓದುವಾಗ ಒಂದೊಂದು ಪುಸ್ತಕ ಓದ್ತಾ ಇದ್ದಿದ್ದು, ಒಂದೊಂದೇ ಪುಸ್ತಕ, ಒಂದು ಸ್ಲೇಟು. ಈಗ ನೀವು ಎಷ್ಟೋ ಪುಸ್ತಕಗಳನ್ನ ನೀವು ತಗೊಂಡು ಹೋಗ್ಬೇಕು ಅಲ್ವಾ. ಸೊ ಯು ಫೀಲ್ ಟಯರ್ಡ್, ನಿಮ್ಮೆಲ್ಲರಿಗೂ ಆಯಾಸ ಆಗುತ್ತೆ, ಇಲ್ಲ ಅಂತ ಹೇಳಲ್ಲ. ಬಟ್ ಆದರೆ ಅದನ್ನ ಪುನಃ ನೀನು ಬಲ ಪಡಿಬೇಕಾದ್ರೆ ನಿನಗೆ ಆತನ ಆಲಯದಲ್ಲಿ ನಾವು ಸಮಯವನ್ನ ಕಳೆಯೋದಕ್ಕೆ ತೀರ್ಮಾನ ಮಾಡಬೇಕು. ಯಾಕೆ ನನಗೆ ಟಯರ್ಡ್ ಆಗ್ತಾ ಇದೆ, ಅಥವಾ ನಾನು ಹೇಳ್ತಾ ಇರೋದು ದೈಹಿಕವಾದ ಟಯರ್ಡ್ಗಿಂತ ಏನೋ ಒಂಥರ ಸಂತೋಷ ಇಲ್ಲ, ನಾನು ಏನು ಮಾಡಬೇಕಾದ್ರೂ ನನಗೇನೋ ಒಂಥರ ಮೂಡ್ ಬರ್ತಾ ಇಲ್ಲ ಅಂತಂದರೆ, ನಿನ್ನ ಆತ್ಮಿಕ ಜೀವಿತವನ್ನು ನೀನೇನು ಮಾಡಬೇಕು, ಕ್ರಮೀಕರಿಸ್ಕೊಳ್ಬೇಕು. ಆತನ ಆಲಯದ ಬಾಗಿಲುಗಳಲ್ಲಿ ಇರಬೇಕು. ಮಾತ್ರವಲ್ಲದೆ ನಾವು ಆತನ ಸನ್ನಿಧಾನದಲ್ಲಿ ಪ್ರತಿದಿನ ಸಮಯ ಕಳಿಬೇಕು. ಎರಡನೇದಾಗಿ ಆತನ ಸನ್ನಿಧಾನದಲ್ಲಿ ಇರಬೇಕು. ಎರಡನೇದಾಗಿ ಆತನ ಆಲಯದ ಅಂಗಳದಲ್ಲಿ ನೀವು ಬಂದು ಸಮಯ ಕಳೆದ ನಿಮಗೇನೋ ಒಂದು ತೃಪ್ತಿ, ಅಪ್ಪ ನಾನು ಚರ್ಚಿಗೆ ಹೋಗಿದ್ದೆ, 1 ಅವರ್ ಪ್ರಾರ್ಥನೆ ಮಾಡಿದೆ, ಅಥವಾ ಅರ್ಧ ಅವರು ಬೈಬಲ್ ಓದ್ದೆ, ಇದು ಅವನು ಹೇಳ್ತಾರ. ಹಾಗಾದ್ರೆ 1ನೇ ಆಶೀರ್ವಾದ, ಆಲಯದ ಅಂಗಳದಲ್ಲಿ ಬಾಗಿಲಲ್ಲಿ ನೀನು ಸಮಯ ಕಳೆದ್ರೆ, ನಿನ್ನ ಆತ್ಮಿಕ ಜೀವಿತವನ್ನ ಕರೆಕ್ಟ್ ಮಾಡ್ಕೊಂಡ್ರೆ 1ನೇ ಆಶೀರ್ವಾದ ಏನ್ ಗೊತ್ತಾ? ನೋಡ್ರಿ ಅಲ್ಲಿ ದಯವಿಟ್ಟು, ಈಗ ಸ್ತ್ರೀಯರಲ್ಲಿ ಓದ್ತೀರಾ, ನೆಕ್ಸ್ಟ್ ಪರ್ಸನ್ ಓದ್ರಿ, ಏನದು? ಯೆಹೋವನು ಕೃಪೆಯನ್ನು ಘನವನ್ನು ಅನುಗ್ರಹಿಸುವನು, ಆತನು ಸದ್ಭಕ್ತರಿಗೆ ಯಾವ ಶುಭವನ್ನು ದಯಪಾಲಿಸದೇ ಇದ್ದಾನೆ. ವೆರಿ ಗುಡ್. ಹಾಗೆ ಅಲ್ಲಿ 3 ಕಾರ್ಯ ಇದೆ. 1ನೇದಾಗಿ ನಿಮಗೆ ಕೃಪೆ ಕೊಡ್ತಾರೆ ದೇವರು, 2ನೇದಾಗಿ ನಿಮಗೆ ಘನ ಕೊಡ್ತಾರೆ, ಆನರ್. ಅದೇ ವಚನದಲ್ಲಿ 3ನೇದಾಗಿ ಎಲ್ಲ ಶುಭ ಕೊಡ್ತಾರೆ. ಎಲ್ಲ ಶುಭ ಕೊಡ್ತಾರೆ ದೇವರು. ಯಾವ ಶುಭ ನಿನ್ನ ಜೀವನದಲ್ಲಿ ತಡೆ ಆಗಿದೆ ಪ್ರಿಯ ಸಹೋದರನೇ, ಸಹೋದರಿಯೇ, ಎಲ್ಲ ಶುಭವನ್ನ ದೇವರು ನಿಮಗೆ ಕೊಡ್ತಾರೆ. ಆದ್ರಿಂದ ಬಾಗಿಲುಗಳನ್ನ ಕಾಪಾಡಿಕೊಡ್ರೆ, ಅಂದ್ರೆ ಹೃದಯದ ಬಾಗಿಲು, ಅಂದ್ರೆ ಲೆಟ್ ಯುವರ್ ಹಾರ್ಟ್ ಬಿ ಕನೆಕ್ಟೆಡ್ ಟು ಗಾಡ್ ಆಲ್ವೇಸ್. ದೇವರ ಒಂದು ಜೊತೆಗೆ ನಿಮ್ಮ ಹೃದಯ ಯಾವಾಗಲೂ ಕನೆಕ್ಟ್ ಆಗಿರಲಿ. ಮತ್ತೆ 2ನೇದಾಗಿ ಆತನ ಆಲಯದಲ್ಲಿ ಯಾವಾಗಲೂ ಇಲ್ಲಿ ಪ್ರಾರ್ಥನೆ, ವಾಕ್ಯ, ಆರಾಧನೆ ನಡೀತಾ ಇರ್ತದೆ. ಬಂದು 1 ಅವರ್ ಆದ್ರೂ, ಅರ್ಧ ಅವರ್ ಆದ್ರೂ ದೇವರ ಹತ್ರ ತಿರ್ಗಾ ಚೈತನ್ಯ ಸ್ವರೂಪನಾದ ದೇವರು, ಅಂದ್ರೆ ಫ್ರೆಶ್ನೆಸ್ ಕೊಡೋದು. ಉದಾಹರಣೆಗೆ ನೀವು ಯಾವುದೋ ಒಂದು ಜ್ಯೂಸ್ ಮೇಲೆ ಒಂದು ಅಡ್ವರ್ಟೈಸ್ಮೆಂಟ್ ಹಾಕಿದ್ರಲ್ಲ, ಫ್ರೂಟಿ ಫ್ರೆಶ್ ಅಂಡ್ ಜ್ಯೂಸಿ ಅಂತ ಕೊಟ್ಟಿದ್ದಾರೆ ಅಲ್ವಾ. ಅದೇ ತರ ನೀವು ಫ್ರೆಶ್ ಆಗ್ಬೇಕಾದ್ರೆ, ಒಂದು ರಿಫ್ರೆಶ್ ಆಗ್ಬೇಕಾದ್ರೆ, ಚೈತನ್ಯ ಹೊಂದಬೇಕಾದ್ರೆ ದೇವರ ಆಲಯದಲ್ಲಿ ಬಂದು ಯಾವುದಾದ್ರೂ ಪ್ರಾರ್ಥನೆಯಲ್ಲಿ ನೀವು ಭಾಗವಹಿಸಿ, ಯು ಗೆಟ್ ದಟ್ ರಿಫ್ರೆಶ್. ಓಕೆ, ಅದನ್ನ ಪಡೀರಿ. ನೀವು ನೋಡ್ರಿ, ಬೇಕಂದ್ರೆ ನಿಮ್ಗೇನೋ ಒಂದು ಸಂತೋಷ, ಸಮಾಧಾನ ಇರುತ್ತೆ. ಹಾಗಾದ್ರೆ 1ನೇದಾಗಿ ನಿಮಗೆ ದೇವರು ಕೃಪೆ ಕೊಡ್ತಾರೆ. ನೀವೇನ್ ಕೆಲಸ ಮಾಡಬೇಕು ಅದು ಕೃಪೆ ಕೊಡ್ತಾರೆ. ಅದರಲ್ಲೇ ದೇವರು ನಿಮಗೆ ಆನರ್ ಕೊಡ್ತಾರೆ. ಮತ್ತೆ ಅದರಲ್ಲಿ ನಿಮಗೆ ಯಾವ ಶುಭ ತಡೆ ಆಗಿದೆಯೋ ಆ ಶುಭವನ್ನ ಖಂಡಿತವಾಗಿ ದೇವರು ನಿಮಗೆ ಒದಗಿಸ್ತಾರೆ. ಪ್ರಿಯರೇ, ಈ ಒಂದು ಸಂದೇಶದ ಮೂಲಕವಾಗಿ ನೀವು ಆಶೀರ್ವಾದ ಹೊಂದಿದ್ದೀರಿ ಎಂಬುದಾಗಿ ನಾನು ನಂಬ್ತೇನೆ. ದೇವರ ಸನ್ನಿಧಾನದಲ್ಲಿ ನೀವು ಸಮಯ ಕಳೀರಿ, ಯೇಸುವಿನ ಕಡೆಗೆ ಓಡ್ ಬನ್ನಿರಿ. ಅವರು ನಿಮ್ಮನ್ನು ಅಪ್ಪಿಕೊಂಡು ನಿಮ್ಮ ಜೀವಿತದಲ್ಲಿ ಆಲಯದ ಆಶೀರ್ವಾದ, ತನ್ನ ಆಶೀರ್ವಾದವನ್ನು ನಿಮಗೆ ಕೊಡ್ತಾರೆ. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಪ್ರಾರ್ಥಿಸೋಣವಾ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ಹೌದಪ್ಪ ದೇವರೇ, ಲೋಕದಲ್ಲಿ ಕಳೆಯುವಂಥ ಸಹಸ್ರ ದಿನಗಳಿಗಿಂತಲೂ ನಿನ್ನ ಆಲಯದ ಅಂಗಳದಲ್ಲಿ ಕಳೆಯುವಂಥ ಒಂದು ದಿನವೇ ಲೇಸ ಎಂಬುದಾಗಿ ನಿನ್ನ ವಾಕ್ಯ ಹೇಳಿದ ಹಾಗೆ, ಯಾರ್ಯಾರು ಇವತ್ತು ಚರ್ಚ್ ಬಿಟ್ಟಿದ್ದಾರೋ ಚರ್ಚ್ಗೆ ಬರಬೇಕಪ್ಪ. ಬೈಬಲ್ ಓದೋದು, ಪ್ರಾರ್ಥನೆ ಮಾಡೋದು ಬಿಟ್ಟಿದ್ದಾರೋ ಅವ್ರು ನಿನ್ನ ಬಳಿಗೆ ಬರಬೇಕು ಸ್ವಾಮಿ. ಅವರಿಗೆ ಶಾಂತಿ ಸಮಾಧಾನ ಕೊಡು. ಯೇಸು ಕ್ರಿಸ್ತನ ಮೂಲಕ ತಂದೆಯಾದ ದೇವರೊಂದಿಗೆ ಸಂಧಾನವಾಗುವ ಅವ್ರ ಕೃಪೆ ಕೊಡಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಆಮೇನ್. ಗಾಡ್ ಬ್ಲೆಸ್ ಯು. ಸ್ವರ್ಗದ ಆನಂದ ನಿಮ್ಮಲ್ಲಿ ತುಂಬಿ ನೆಲೆಸಲಿ. ಆಮೇನ್.
ಅದ್ಭುತವಾದ ದಿನ ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥಗೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥಗೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಪೀಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥಗೈದನು. ಎನ್